Hello and welcome back to Encourage India IAS YouTube channel. I hope you are doing well. So I am here with another video from Motor Vehicle Inspector question paper exam held in 2025. So friends, in previous video we have dealt regarding history questions na solve ಮಾಡಿದ್ವಿ right. ಈ ವಿಡಿಯೋದಲ್ಲಿ ನಾವು geography and little bit of agriculture questions na solve ಮಾಡೋಣ. So ಈ ವಿಡಿಯೋದಲ್ಲಿ ನಾವು not only learn why the option is correct, we will see why the other options are wrong as well, and also ಮೋಸ್ಟ್ ಇಂಪಾರ್ಟೆಂಟ್ಲಿ ಯಾವ ತರ ನಾವು ನೆನ್ಪಿಟ್ಕೋಬೇಕು ಅಂತಾನು ನೋಡೋಣ. ಸೊ ಕೀಪ್ ಯುವರ್ ನೋಟ್ಬುಕ್ ರೆಡಿ ಅಂಡ್ ಲೆಟ್ ಸ್ಟಾರ್ಟ್. ಸೊ ದ ಫಸ್ಟ್ ಕ್ವೆಶನ್ ಈಸ್ ವಿಚ್ ಒನ್ ಆಫ್ ದ ಈಸ್ಟ್ ಫ್ಲೋಯಿಂಗ್ ರಿವರ್ ಇನ್ ಕರ್ನಾಟಕ. ಈಸ್ಟ್ ಫ್ಲೋಯಿಂಗ್ ರಿವರ್ ಯಾವುದು ಕರ್ನಾಟಕದಲ್ಲಿ? ಸಿ ಬೇಸಿಕ್ ಕಾನ್ಸೆಪ್ಟ್ ಫಸ್ಟ್ ಕ್ಲಿಯರ್ ಇರಲಿ. ಮೋಸ್ಟ್ ಆಫ್ ದ ಕರ್ನಾಟಕ ರೀಜನ್ ಏನಿದೆಲ್ಲ ಇಲ್ಲಿ ಬರುತ್ತಲ್ಲ, ಡೆಕ್ಕನ್ ರೀಜನ್ ಸೌತ್ ಅಲ್ಲಿ. ಸೊ ಕರ್ನಾಟಕದ ಮೋಸ್ಟ್ ಆಫ್ ದ ರಿವರ್ಸ್ ಇನ್ ದ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಒರಿಜಿನೇಟ್ ಆಗ್ತವೆ. And Western Ghat is a water divide, and we know that. So now remember the golden rule for KPSC exam or any other exams. Short flowing river ಅಂತಂದ್ರೆ like west flowing, ಅದು ಎಲ್ಲಿ ಹೋಗಿ like ಇದಾಗುತ್ತೆ ಅಂತಂದ್ರೆ Arabian Sea. It goes into the Arabian Sea. And long rivers ಏನಿದೆಯಲ್ಲ, it's a east flowing rivers. It goes into the drains into the Bay of Bengal. BOB ಅಲ್ಲಿ ಡ್ರೈನ್ ಆಗುತ್ತೆ. ಶಾರ್ಟ್ ಫ್ಲೋಯಿಂಗ್ ರಿವರ್ ಶಾರ್ಟ್ ರಿವರ್ಸ್ ಏನಿದೆ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಇರುತ್ತೆ, ಅರಬಿಯನ್ ಸಿ ಅಲ್ಲಿ ಡ್ರೈನ್ ಆಗುತ್ತೆ. ಅಂಡ್ ಲಾಂಗ್ ರಿವರ್ಸ್ ಏನಿದೆಲ್ಲ ಈಸ್ಟ್ ಫ್ಲೋಯಿಂಗ್ ಇರುತ್ತೆ, ಅದು ಬೇ ಆಫ್ ಬೆಂಗಾಲ್ ಅಲ್ಲಿ ಡ್ರೈನ್ ಆಗುತ್ತೆ. ಸೊ ನಾವು ಲೆಟ್ ಅಸ್ ಸಿ ದ ಆಪ್ಷನ್ಸ್ ಯಾವ ತರ ನಾವು ಎಲಿಮಿನೇಟ್ ಮಾಡ್ಬೇಕಂತ. ಅಘನಾಶಿನಿ ರಿವರ್, ಇದು ವೆಸ್ಟ್ ಫ್ಲೋಯಿಂಗ್ ರಿವರ್, ಇಟ್ಸ್ ಅ ವೆಸ್ಟ್ ಫ್ಲೋಯಿಂಗ್ ರಿವರ್. ಅಂಡ್ ವರಹಿ, ಇಟ್ ಈಸ್ ಆಲ್ಸೋ ಎ ವೆಸ್ಟ್ ಫ್ಲೋಯಿಂಗ್ ರಿವರ್. ಅಂಡ್ ಕಾಳಿ, ಇಟ್ ಈಸ್ ಆಲ್ಸೋ ಎ ವೆಸ್ಟ್ ಫ್ಲೋಯಿಂಗ್ ರಿವರ್. ಸೊ ಒಂದು ರಿಮೈನಿಂಗ್ ಇದೆ, ದಟ್ ಈಸ್ ತುಂಗಾ. ದಿಸ್ ಇಸ್ ಈಸ್ಟ್ ಫ್ಲೋಯಿಂಗ್ ರಿವರ್. ಏನಿದೆ ಅಲ್ಲ, ಈಸ್ಟ್ ಫ್ಲೋಯಿಂಗ್ ರಿವರ್ ತುಂಗಾ ಅನ್ನೋದು. ಫೈನ್. ವೈ ತುಂಗಾ ಇಸ್ ಈಸ್ಟ್ ಫ್ಲೋಯಿಂಗ್ ರಿವರ್? ನಾವು ಹೇಳ್ತಾ ಇದೀವಿ ರಿಮೈನಿಂಗ್ 3 ಆಪ್ಷನ್ಸ್ ಎಲಿಮಿನೇಟ್ ಮಾಡಿದ್ವಿ, ಬಟ್ ಹೌ ಟು ಐಡೆಂಟಿಫೈ ಲೈಕ್ ವೈ ವಿ ಆರ್ ಸೇಯಿಂಗ್ ತುಂಗಾ ಇಸ್ ಈಸ್ಟ್ ಫ್ಲೋಯಿಂಗ್ ರಿವರ್? ಸಿ, ತುಂಗಾ ಒರಿಜಿನೇಟ್ಸ್ ಅಟ್ ಗಂಗಾಮೂಲ ಇನ್ ಚಿಕ್ಕಮಗಳೂರು, ವಿಚ್ ಕಮ್ಸ್ ಇಲ್ಲಿ ಬರುತ್ತಲ್ಲ, ಈ ಸೈಡ್ ಬರುತ್ತೆ, ವೆಸ್ಟರ್ನ್ ಸೈಡ್ ಬರುತ್ತೆ. ಸೊ ದೆನ್ ಇಟ್ ಜಾಯಿನ್ಸ್ ಭದ್ರಾ ಅಂಡ್ ಟುಗೆದರ್ ದೇ ಫಾರ್ಮ್ ತುಂಗಭದ್ರಾ, which finally joins Krishna and Bay of Bengal. And ಹೇಳಿದ್ನಲ್ಲ, it's a large river. So therefore Tunga is an east flowing river. So the correct option is 1. Now let us see the next question. So ಇದು ಮೇಜರ್ಲಿ ಅಗ್ರಿಕಲ್ಚರ್ ಬಗ್ಗೆ ಹೇಳ್ಬೋದು, ಆರ್ ಎಲ್ಸ್ ನೀವು ಲೈಕ್ ಜಿಯೋಗ್ರಫಿಯಲ್ಲಿನೂ ಲ್ಯಾಂಡ್ ಹೋಲ್ಡಿಂಗ್ಸ್ ಬಗ್ಗೆ ಬರುತ್ತಲ್ಲ. ಸೊ ಲೆಟ್ ಅಸ್ ಸಿ ಟೋಟಲ್ ಪರ್ಸೆಂಟೇಜ್ ಆಫ್ ಸ್ಮಾಲ್ ಲ್ಯಾಂಡ್ ಹೋಲ್ಡಿಂಗ್ಸ್ ಇನ್ ಇಂಡಿಯಾ. ಸ್ಮಾಲ್ ಲ್ಯಾಂಡ್ ಹೋಲ್ಡಿಂಗ್ಸ್ ಎಷ್ಟು ಇದೆ ಪರ್ಸೆಂಟೇಜ್ ಅಂತ ಕೇಳ್ತಾ ಇದೆ. ಸೊ ಲೆಟ್ ಅಸ್ ಸಿ ದ ಆಪ್ಷನ್ಸ್. 15%, 7%, 17%, 33%. So the correct option is 17%. That is third option, 17%. But remember, point for example, like agriculture census data prakara, land holdings cover about 17% of the total land area. Fine, agriculture census data prakara. So small land holdings ಅಂತಂದ್ರೆ between 1 to 2 hectares in land holdings ಇರ್ತಾವಲ್ಲ, ಅದಕ್ಕೆ small land holding ಅಂತ ಹೇಳ್ತಾರೆ. So but remember, land area share is low. ಏನಿದೆಲ್ಲ land area share ಏನಿದೆ ಲೋ ಇದೆ, ಅದಕ್ಕೆ. ಬಟ್ ಫಾರ್ಮರ್ಸ್ ಏನಿದ್ದಾರೆ ಜಾಸ್ತಿ ಇದ್ದಾರೆ. ಲ್ಯಾಂಡ್ ಏರಿಯಾ ಶೇರ್ ಏನಿದೆ ಲೋ ಇದೆ, ಬಟ್ ಫಾರ್ಮರ್ಸ್ ಆರ್ ಮೋರ್. ಸೊ ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ ಫ್ರಾಗ್ಮೆಂಟೇಶನ್ ಜಾಸ್ತಿ ಆಗ್ತಾ ಇದೆ, ವಿಚ್ ಇಸ್ ಲೈಕ್ ಫ್ರಾಗ್ಮೆಂಟೇಶನ್ ಆಗ್ತಾ ಇದೆ ಅಂಡ್ ಲೋ ಪ್ರೊಡಕ್ಟಿವಿಟಿ. ಫ್ರಾಗ್ಮೆಂಟೇಶನ್ ಆಗೋದ್ರಿಂದ ಏನಾಗುತ್ತೆ, ಲೋ ಪ್ರೊಡಕ್ಟಿವಿಟಿ ಆಗ್ತಾ ಇದೆ ಅಂಡ್ ಡಿಪೆಂಡೆನ್ಸಿ ಆನ್ ಫ್ಯಾಮಿಲಿ ಲೇಬರ್ ಆಗ್ತಾ ಇದೆ. ಸೊ ದ ಕರೆಕ್ಟ್ ಆಪ್ಷನ್ ಇಸ್ 3. ದಿಸ್ ಇಸ್ ಅ ಬ್ಯಾಕ್ ಗ್ರೌಂಡ್ ಆಫ್ ಇಟ್, ಲೈಕ್ ಜಸ್ಟ್ ಜನರಲ್. ಸೊ ಅಗ್ರಿಕಲ್ಚರ್ ಸೆನ್ಸಸ್ ಡೇಟಾ ಪ್ರಕಾರ ನೋಡಿದ್ರೆ ಎಷ್ಟಿದೆ ಸ್ಮಾಲ್ ಲ್ಯಾಂಡ್ ಹೋಲ್ಡಿಂಗ್ ಪರ್ಸೆಂಟೇಜ್? 17% ಇದೆ. Now let us see the next question. Map based Karnataka coastal geography question ಇದು. So let us verify pairs ಯಾವುದು ಕರೆಕ್ಟ್ ಇದಾವೆ ಅಂತ. So how many of the following pairs are correctly matched? Name of the bays and beaches and their location. So first, Karwar. ಇದಕ್ಕೆ ಯಾವ್ದು ಪೇರ್ ಮಾಡಿದೆ? ನಾರ್ತ್ ಆಫ್ ಕಾರ್ವಾರ್. ವಿಂಗೆ ಯಾವುದು ಪೇರ್ ಮಾಡಿದೆ? ಸೌತ್ ಆಫ್ ಕಾರ್ವಾರ್. ನೆಕ್ಸ್ಟ್ ಬೆಳಕೇರಿ, ನಾರ್ತ್ ಆಫ್ ಅಂಕೋಲಾ. ಪನಂಬೂರ್, ಸೌತ್ ಆಫ್ ಅಂಕೋಲಾ. ಸೊ ಕಾರ್ವಾರ್ ಏನ್ ಕೊಟ್ಟಿದಾರಲ್ಲ, ಕಾರ್ವಾರ್ ಎಲ್ಲಿ ಲೊಕೇಶನ್? ನಾರ್ತ್ ಆಫ್ ಕಾರ್ವಾರ್ ಅಂತ. ದಿಸ್ ಇಸ್ ರಾಂಗ್ ಆಪ್ಷನ್. ವೈ? ಬಿಕಾಸ್ ಕಾರ್ವಾರ್ ಬೇ ಲೈಸ್ ಇನ್ ದ ಸೌತ್ ಆಫ್ ಕಾರ್ವಾರ್ ಟೌನ್. ಸೌತ್ ಆಫ್ ಕಾರ್ವಾರ್ ಟೌನ್ ಅಲ್ಲೇ ಲೈ ಆಗಿರೋದು. ನೆಕ್ಸ್ಟ್ ವಿಂಗೆ, ನೆಕ್ಸ್ಟ್ ಸೌತ್ ಆಫ್ ಕಾರ್ವಾರ್, ದಿಸ್ ಇಸ್ ಕರೆಕ್ಟ್ ಆಪ್ಷನ್. ಅಂಡ್ ನೆಕ್ಸ್ಟ್ ಬೆಳಕೇರಿ, ಇದು ನಾರ್ತ್ ಆಫ್ ಅಂಕೋಲಾ, ಕರೆಕ್ಟ್. it's a part of ಬೆಳಕೇರಿ is a part of ನಾರ್ತ್ ಅಂಕೋಲಾ. ನೆಕ್ಸ್ಟ್ ಪನಂಬೂರ್, ಇದು ಸೌತ್ ಅಂಕೋಲಾ, ದಿಸ್ ಇಸ್ ರೈಟ್. ವೈ? ಬಿಕಾಸ್ like Panambur is near Mangaluru. So only 3 pairs are correct. That is these 2, 3, 4 are correct. So the correct option is only 3 pairs are correct.
Now let us move to the next question. So assertion reason type question ಇದು. So concept clarity ಚೆನ್ನಾಗಿರ್ಬೇಕಂತ questions ಅಲ್ಲಿ. So let us see assertion. Geographical distribution of water wealth of Karnataka state has large pronounced disparities ಇದೆ ಅಂತ ಹೇಳ್ತಾ ಇದೆ. ಇನ್ನೊಂದ್ಸಲ ಓದ್ತೀನಿ. Geographical distribution of water wealth of Karnataka state has large pronounced disparities. Reason: the west flowing river occupies only 13.68% of the total land area of the state, but account for about 58.3% of the surface water. See, Karnataka has unequal distribution of water. This is true. Assertion is true. And reason says west flowing rivers occupies 13.68 area, but contribution about 58.3% of the surface area. This is also true. How? ಯಾವ ತರ? Because Western Ghat receives heavy orographic rainfall. Western Ghats ಏನಿದೆ ಅಲ್ಲ, ಇದು ಜಾಸ್ತಿ orographic rainfall ನ ಬರುತ್ತೆ ಅಲ್ಲಿ. ಸೊ ರಿವರ್ಸ್ ಆರ್ ಶಾರ್ಟ್ ಬಟ್ ವಾಟರ್ ರಿಚ್. ರಿವರ್ಸ್ ಏನಿದೆಲ್ಲ ಶಾರ್ಟ್ ಇದೆ ಬಟ್ ಅದು ವಾಟರ್ ರಿಚ್ ಇದೆ. ದಸ್ ದ ರೀಸನ್ ಕರೆಕ್ಟ್ಲಿ ಎಕ್ಸ್ಪ್ಲೈನ್ the assertion. So the correct option is 1. Both assertion and reasons are correct, and reason is the correct explanation of assertion. Fine. So let us see the next question. Arrange the following rivers in Karnataka from north to south. Karnataka map ಅಲ್ಲಿ ಹೆಂಗ್ ಬರುತ್ತೆ, ಇಂಡಿಯಾ ಮ್ಯಾಪ್ ಅಲ್ಲಿ ಕರ್ನಾಟಕ ಲೈಕ್ ದಿಸ್ ಅಲ್ಲ. ನಾರ್ತ್ ಯಾವ್ದಾಗುತ್ತೆ, ದಿಸ್ ಇಸ್ ನಾರ್ತ್ ಅಂಡ್ ದಿಸ್ ಇಸ್ ಸೌತ್ ಆಗುತ್ತೆ. ಸೊ ನಾರ್ತ್ ಟು ಸೌತ್ ರಿವರ್ಸ್ ನ ಅರೇಂಜ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಕಾಳಿ, ಉದ್ಯಾವರ, ಬೇಡತಿ, ನೇತ್ರಾವತಿ, ಶರಾವತಿ. ಲೆಟ್ ಅಸ್ ಸಿ ದ ಆಪ್ಷನ್ಸ್. ಸಿ ದ ಕರೆಕ್ಟ್ ಆಪ್ಷನ್ ನಾನು ಹೇಳ್ತೀನಿ ನಿಮಗೆ. ದ ಕರೆಕ್ಟ್ ಆಪ್ಷನ್ ಈಸ್ 3: ಕಾಳಿ, ಬೇಡತಿ, ಶರಾವತಿ, ಉದ್ಯಾವರ, ನೇತ್ರಾವತಿ. ಬಿಕಾಸ್ ಕಾಳಿ ಇಸ್ ನಿಯರ್ ಕಾರವಾರ್. ಕಾಳಿ ಎಲ್ಲಿದೆ? ಕಾರವಾರ್ ಕಡೆ ಇದೆ. ಅಂಡ್ ಬೇಡತಿ ಆರ್ ಗಂಗಾವಾಡಿ. ನೆಕ್ಸ್ಟ್ ಶರಾವತಿ ಎಲ್ಲಿದೆ? ಜೋಗ್ ಫಾಲ್ಸ್. ನೆಕ್ಸ್ಟ್ ಉದ್ಯಾವರ ಎಲ್ಲಿದೆ? ನಿಯರ್ ಉಡುಪಿ ಇದೆ. Next ನೇತ್ರಾವತಿ ಎಲ್ಲಿದೆ? ಮಂಗಳೂರಲ್ಲಿದೆ. ದಟ್ ಈಸ್ ಸದರ್ನ್ ಮೋಸ್ಟ್ ಪಾರ್ಟ್. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಲೈಕ್ ಸಿ, ಫಸ್ಟ್ ಕಾಳಿ, ದೆನ್ ಬೇಡತಿ, ನೆಕ್ಸ್ಟ್ ಶರಾವತಿ, ನೆಕ್ಸ್ಟ್ ಉದ್ಯಾವರ, ನೆಕ್ಸ್ಟ್ ನೇತ್ರಾವತಿ. Fine, the correct option is 3. Now let us see the next question. How many of the following pairs are correctly matched? So let us see name of the tank. Tank the name. ನೆಕ್ಸ್ಟ್ ಬಿಲ್ಟ್ ಅಕ್ರಾಸ್ ದ ಸ್ಟ್ರೀಮ್ ಆರ್ ರಿವರ್. ಟ್ಯಾಂಕ್ ಇದೆ, ಯಾವ ರಿವರ್ ಅಕ್ರಾಸ್ ನ ಬಿಲ್ಟ್ ಮಾಡಿದೆ ಅಂತ ನೋಡ್ಬೇಕು. ಈ ತರ ಕ್ವಶನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇವನ್ ಫಾರ್ UPSC ಆರ್ ಎನಿ ಗ್ರೂಪ್ ಬಿ ಎಕ್ಸಾಮ್ಸ್ ಇನ್ KPSC ಆರ್ KA. ಸೊ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇಂಥ ಕ್ವಶನ್ಸ್ ಎಲ್ಲ ಜಾಸ್ತಿ ಫೋಕಸ್ ಮಾಡಿ. ಸೊ ಲೆಟ್ ಅಸ್ ಸಿ ದ ಆಪ್ಷನ್ಸ್. ಶಾಂತಿ ಸಾಗರ ವೇ ಇಟ್ ಬಿಲ್ಟ್ ಅಕ್ರಾಸ್ ದ ಸ್ಟ್ರೀಮ್ ಆರ್ ರಿವರ್. ವಿಚ್ ರಿವರ್? ಲೈಕ್ ಹರಿಹರ. ನೆಕ್ಸ್ಟ್ ತೊನ್ನೂರು ಕೆರೆ ಯಾದವನಲ್ಲಿ. ನೆಕ್ಸ್ಟ್ ಅಯ್ಯನ ಕೆರೆ ಗಂಗೆಹಳ್ಳ. ನೆಕ್ಸ್ಟ್ ಮಾಗದ ಕೆರೆ ಕುಮಡಾವತಿ. ಸೊ ದ ಕರೆಕ್ಟ್ ಆಪ್ಷನ್ ಈಸ್ 4. ದಟ್ ಈಸ್ ಆಲ್ ಪೇರ್ಸ್ ಆರ್ ಕರೆಕ್ಟ್. ರೈಟ್. ಸೊ ದರ್ ಇಸ್ ಅ ನೋ ಮಿಸ್ ಮ್ಯಾಚ್. ಸೊ ಶಾಂತಿ ಸಾಗರ ಏನಿದೆ ಅಲ್ಲ, ಹರಿದ್ರನಾಳ ಕಡೆ ಇದೆ. ಫೈನ್. ಸೊ ತನ್ನೂರು ಕೆರೆ ಯಾದವ ನದಿ ಕಡೆ ಇದೆ. ಕರೆಕ್ಟ್. ನೆಕ್ಸ್ಟ್ ಅಯ್ಯನ ಕೆರೆ ಗಂಗೆಹಳ್ಳದಲ್ಲಿದೆ. ಮಾಗಡಿ ಕೆರೆ ನೆಕ್ಸ್ಟ್ ಕುಮಡಾವತಿ ಇದೆ. ಇಟ್ಸ್ ಅ ಟ್ರಿಬ್ಯೂಟರಿ ಆಫ್ ಅರ್ಕಾವತಿ. ಸೊ ದರ್ ಇಸ್ ಅ ನೋ ಮಿಸ್ ಮ್ಯಾಚ್. The tanks are crucial because Karnataka is a tank irrigation state. Yeah, tanks ಯಾಕೆ important ಅಂತಂದ್ರೆ Karnataka is a tank irrigation state. Fine. Let us see the next question. How many major agroclimatic regions? See, how many major agroclimatic regions in the states have been identified by Karnataka Agriculture Department. Karnataka Agriculture Department ಎಷ್ಟು agroclimatic regions correct ಇದೆ ಅಂತ ಮಾಡಿದೆ. Let us see. Total zones are 10. How Karnataka department has divided states into rainfall ಅಲ್ಲಿ ಡಿವೈಡ್ ಮಾಡಿದೆ, ಸಾಯಿಲ್, ಟೆಂಪರೇಚರ್ ಅಂಡ್ ಕ್ರಾಪಿಂಗ್ ಪ್ಯಾಟರ್ನ್ ಇದ್ರ ಮೇಲೆ ಡಿವೈಡ್ ಮಾಡಿದೆ. ಸೊ ಅದ್ರ ಡಿವಿಷನ್ ಮೇಲೆ ಏನಾಗಿದೆ, ದೇರ್ ಆರ್ 10 agroclimatic regions in Karnataka. So first examples like coastal zone, Malnad, northern dry zone, southern dry zone. The correct option is 4. Now let us see the next question. ಹಿಲ್ ಸ್ಟೇಷನ್ ಬಗ್ಗೆ, ಹಿಲ್ ಸ್ಟೇಷನ್ ಅಂಡ್ ಡಿಸ್ಟ್ರಿಕ್ಟ್ಸ್ ಬಗ್ಗೆ. ಸೊ ಹಿಲ್ ಸ್ಟೇಷನ್ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ ಅಂತ ನೋಡೋದು. ಹಿಲ್ ಸ್ಟೇಷನ್ ಕೆಮ್ಮನಗುಂಡಿ, ನೆಕ್ಸ್ಟ್ ಬಿಳಿಗಿರಿ ರಂಗನ ಬೆಟ್ಟ, ದೇವರಾಯನದುರ್ಗ, ನೆಕ್ಸ್ಟ್ ನಂದಿದುರ್ಗ. ಲೊಕೇಶನ್ಸ್ ನೋಡೋಣ. ತುಮಕೂರು, ಬೆಂಗಳೂರು, ಚಿಕ್ಕಮಗಳೂರು, ಕೋಲಾರ, ಚಾಮರಾಜನಗರ. ಸೊ ಹಿಯರ್ ದ ಕರೆಕ್ಟ್ ಆಪ್ಷನ್ ಈಸ್ 1. A3, ನೆಕ್ಸ್ಟ್ B5, ನೆಕ್ಸ್ಟ್ C1, ನೆಕ್ಸ್ಟ್ D4. ಫೈನ್. ಸೊ ಕೆಮ್ಮನಗುಂಡಿ ಏನಿದೆ ಚಿಕ್ಕಮಗಳೂರಲ್ಲಿದೆ.
ಬಿಳಿಗಿರಿ ರಂಗನ ಬೆಟ್ಟ ಎಲ್ಲಿದೆ? ಚಾಮರಾಜನಗರದಲ್ಲಿದೆ. ನೆಕ್ಸ್ಟ್ ದೇವರಾಯನದುರ್ಗ ಎಲ್ಲಿದೆ? ತುಮಕೂರಲ್ಲಿದೆ. ನೆಕ್ಸ್ಟ್ ನಂದಿದುರ್ಗ ಎಲ್ಲಿದೆ? ಕೋಲಾರಲ್ಲಿದೆ. ಸೊ ದ ಕರೆಕ್ಟ್ ಆಪ್ಷನ್ ಈಸ್ 1. ಲೆಟ್ us see the next question. Largest satellite in the solar system. Solar system ಅಲ್ಲಿ largest satellite ಯಾವುದು? See, the biggest satellite in the solar system is, let us see the options: Titan, Oberon, Aurora, Ganymede. So the correct option is for Ganymede. See, the largest satellite in the solar system Ganymede ಅಂತ ಹೇಳ್ತಿದ್ವಿ. ಕೀ ಪಾಯಿಂಟ್ಸ್ ಯಾವ ತರ ನೆನಪಿಟ್ಕೋಬೇಕಂತಂದ್ರೆ, ಇಟ್ ಆರ್ಬಿಟ್ಸ್ ಜುಪಿಟರ್ ಆರ್ಬಿಟ್ ಮಾಡುತ್ತೆ ಅಂಡ್ ಇಟ್ಸ್ ಬಿಗ್ಗರ್ ದನ್ ಮೆರ್ಕುರಿ. ಮೆರ್ಕುರಿಗಿಂತ ದೊಡ್ಡದಿದೆ. ಫೈನ್. ಅಂಡ್ ಆಲ್ಸೋ ಇಟ್ ಹ್ಯಾಸ್ ಓನ್ ಮ್ಯಾಗ್ನೆಟಿಕ್ ಫೀಲ್ಡ್. ಅದರದೇ ಆದಂತಹ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಸೊ ದ ಕರೆಕ್ಟ್ ಆಪ್ಷನ್ ಈಸ್ 4. ನೌ ಲೆಟ್ us see the next question. ರಿನ್ಯೂವಬಲ್ ಎನರ್ಜಿ ಸೋರ್ಸ್ ಬಗ್ಗೆ ಇದೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ದ ಸೋರ್ಸ್ ಆಫ್ ರಿನ್ಯೂವಬಲ್ ಎನರ್ಜಿ? ಸೊ ದೇರ್ ಇಸ್ ರಿನ್ಯೂವಬಲ್, ನಾನ್ ರಿನ್ಯೂವಬಲ್, ಎರಡು ತರದಿರುತ್ತೆ. ರಿನ್ಯೂವಬಲ್ ಅಂತಂದ್ರೆ ನ್ಯಾಚುರಲಿ ರಿಪ್ಲೆನಿಶ್ ಆಗುತ್ತೆ. ನಾನ್ ರಿನ್ಯೂವಬಲ್ ಅಂತಂದ್ರೆ ಒಂದ್ಸಲ ಖಾಲಿ ಆಗಿದೆ ಅಂತಂದ್ರೆ ರಿಪ್ಲೆನಿಶ್ ಆಗಲ್ಲ ನ್ಯಾಚುರಲಿ. ಸೊ ಲೆಟ್ us see the options: ಕೋಲ್, ಫಾಸಿಲ್ ಫ್ಯೂಲ್ಸ್, ನ್ಯಾಚುರಲ್ ಗ್ಯಾಸ್, ಸನ್. ಸಿ, ಒಂದ್ಸಲ ನಿಮಗೆ ಕೋಲ್ ಖಾಲಿ ಆಗಿದೆ, ಎಲ್ಲ ಲೈಕ್ ಖರ್ಚು ಆಗಿದೆ ಅಂತಂದ್ರೆ ಕೋಲ್ ಇಟ್ಸ್ ನಾಟ್ ಅ ರಿಪ್ಲೆನಿಶಿಂಗ್ ಒನ್, ಇಟ್ಸ್ ಅ ನಾನ್ ರಿನ್ಯೂವಬಲ್. ಫೈನ್. ಸೊ ಫಾಸಿಲ್ ಫ್ಯೂಲ್ಸ್ ಆಗುತ್ತೆ, ಕೋಲ್ನು ಫಾಸಿಲ್ ಫ್ಯೂಲ್ಸ್ ಬಟ್ ಇಟ್ ಟೇಕ್ಸ್ ವೆರಿ 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 ಲಾಂಗ್ ಟೈಮ್, ಮಿಲಿಯನ್ಸ್ ಆಫ್ ಇಯರ್ಸ್ ತಗೊಳುತ್ತೆ, ಅಷ್ಟು ರಿಪ್ಲೆನಿಶ್ ಆಗಲ್ಲ. ಸೊ ದಿಸ್ ಈಸ್ ಆಲ್ಸೋ ನಾನ್ ರಿನ್ಯೂವಬಲ್. ನೆಕ್ಸ್ಟ್ ನ್ಯಾಚುರಲ್ ಗ್ಯಾಸ್, ದಿಸ್ ಈಸ್ ಆಲ್ಸೋ ನಾನ್ ರಿನ್ಯೂವಬಲ್. ಬಟ್ ಸನ್, ನೀವು ಡೈಲಿ ಬೇಸಿಸ್ ಅಲ್ಲಿ ಎಷ್ಟೊಂದು ಸನ್ಲೈಟ್ ತಗೊಂತೀರಾ, ಎಷ್ಟೊಂದು ಲೈಕ್ ವೈಟಮಿನ್ ಡಿ ಸನ್ನಿಂದ ಬರುತ್ತಲ್ಲ, ಅದೆಲ್ಲ ತಗೊಂತೀರಾ, ಬೆಳಕಿರುತ್ತೆ. ಸೊ ಸನ್ ನಿಮಗೆ ಇವತ್ತು ಕೊಟ್ಟಿದೆ ಅಂತಂದ್ರೆ ನಾಳೆ ಖಾಲಿ ಆಗುತ್ತಾ? ನೋ, ರೈಟ್? ಸೊ ಇಟ್ ಕ್ಯಾನ್ ಬಿ ರಿಪ್ಲೆನಿಶ್ಡ್ ಎವ್ರಿ ಡೇ, ವೆದರ್ ಯು ಯೂಸ್ any like how much maybe you use, but it's replenishable. The correct option is 4. Sun is a renewable energy. Next, let us see the question. Largest livestock breeding training and research institute in Asia largest livestock breeding training and research institute in Asia is located at, let's see the option: Gujarat, Karnataka, Haryana, Bihar. So the correct option is Haryana. ಸೊ NDRI ಏನಿದಲ್ಲ, ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್. ಸೊ this is the largest livestock research institute in Asia, that is NDRI. It is located in Haryana, that is in mainly Karna. Fine. So it played a major role in White Revolution. White Revolution ಅಂತಂದ್ರೆ ಲೈಕ್ ಅದ್ರ ಬ್ಯಾಕ್ ಗ್ರೌಂಡ್ ನೋಡ್ಕೊಳ್ಳಿ. ಹೂ ಇಸ್ ದ ಫಾದರ್ ಆಫ್ ವೈಟ್ ರೆವಲ್ಯೂಷನ್? ಆಕ್ಟಿವ್ ರಿಕಾಲ್ ಮಾಡ್ಕೊಂಡು ಈ ಕ್ವೆಶನ್ ನೆನಪಿಟ್ಕೊಳ್ಳಿ. ಅಂಡ್ ವೈಟ್ ರೆವಲ್ಯೂಷನ್ ಯಾವಾಗ ಸ್ಟಾರ್ಟ್ ಆಯ್ತು? ಫೈನ್. ವೈಟ್ ರೆವಲ್ಯೂಷನ್ ನೋಡ್ಕೊಂತಾ ಇದೆ ಕ್ವೆಶನ್ ಬಂದಿದೆ ಅಂತಂದ್ರೆ ಗೋಲ್ಡನ್ ರೆವಲ್ಯೂಷನ್ ಅಂದ್ರೆ ಏನು, ಗ್ರೀನ್ ರೆವಲ್ಯೂಷನ್ ಅಂದ್ರೆ ಎಲ್ಲರಿಗೂ ಗೊತ್ತಿದೆ, ಗೋಲ್ಡನ್ ರೆವಲ್ಯೂಷನ್ ಅಂತಂದ್ರೆ ಏನು, ಗ್ರೇ ರೆವಲ್ಯೂಷನ್ ಅಂತಂದ್ರೆ ಏನು, ಬ್ಲೂ ರೆವಲ್ಯೂಷನ್ ಅಂತಂದ್ರೆ ಈ ರೆವಲ್ಯೂಷನ್ ಅನ್ನೋದು ಕ್ಲೀನ್ ಆಗಿ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಲೆಟ್ us see the question. Which one of the following is a greenhouse gas? Greenhouse gas ಯಾವುದು? Let us see the option: oxygen, nitrogen, chlorine, ಕಾರ್ಬನ್ ಡೈಆಕ್ಸೈಡ್. ಸೊ ಆಕ್ಸಿಜನ್ ಅನ್ನೋದು ಗ್ರೀನ್ ಹೌಸ್ ಗ್ಯಾಸ್ ಅಲ್ಲ, ನೈಟ್ರೋಜನ್ ಇದನ್ನು ಗ್ರೀನ್ ಹೌಸ್ ಗ್ಯಾಸ್ ಅಲ್ಲ. ನೆಕ್ಸ್ಟ್ chlorine, no, carbon dioxide is the correct option. Let us see the next question. So Morni Hills, recently seen in the news due to forest fire, is located in which state? ಯಾವ state ಅಲ್ಲಿ ಇದೆ? Let us see the option: Odisha, Uttar Pradesh, Haryana, Uttarakhand. So the correct option is 3, that is Haryana. It's a part of Shivalik Range. ಇದು Morni Hills ಏನಿದೆಲ್ಲ, it's a part of Shivalik Range to part ಆಗಿದೆ and often in use due to forest fires. Now let us see the next question. State of Karnataka lies in which of the following seismic zone? Seismic zone ಅಂದ್ರೆ ಗೊತ್ತಾ? Earthquake causing zones. Like seismic zone probability ಎಲ್ಲಿದೆ? Let us see seismic zone ಏನಿದೆಲ್ಲ, earthquake zone, seismic zone, ಇದರಲ್ಲಿ ಲೈಕ್ zones ನ ಇದು ಮಾಡಿದೆ, ಎಷ್ಟಿದೆ, ಎಷ್ಟು ಪಾರ್ಟ್ಸ್ ಇದೆ ಅಂತ. zone 1, zone 2, ಡೇಂಜರಸ್ ಎಷ್ಟು ಡೇಂಜರ್ ಇರುತ್ತಲ್ಲ ಅದ್ರ ಮೇಲೆ ಡಿವೈಡ್ ಮಾಡಿರ್ತಾರೆ, ಲೈಕ್ zone 1, zone 2, zone 3 ಅಂತ. ಫೈನ್. ಸೊ ಕರ್ನಾಟಕ ಅನ್ನೋದು ಯಾವ ಝೋನ್ ಅಲ್ಲಿ ಲೈ ಆಗುತ್ತೆ ಸೀಸ್ಮಿಕ್ ಝೋನ್ ಪ್ರೊಬ್ಯಾಬಿಲಿಟಿ ಅಲ್ಲಿ? ಲೆಟ್ us see the options: zone 1 and zone 2, zone 1 and zone 3, next 2 and 3, next is 1 and 4. So the correct option is 2 and 3. So Karnataka lies in the seismic zone of 2 and 3, which means moderate risk. Or zone 2 is a low risk. Zone 2 ಏನಿದೆಲ್ಲ low risk. Zone 3 ಏನಿದೆಲ್ಲ moderate risk. Now let us see the next question. In which of the following topography the entire Karnataka state bears on? ಯಾವ topography ಮೇಲೆ like entire Karnataka region ಇದೆ? Let us see the options: Sanile topography, young stage topography,
karst topography, meteorist topography. So the correct option is senile topography. Okay, so Karnataka is a part of ancient peninsular plateau. Now we go to the Karnataka is a part of ancient peninsular plateau, right? ಸೊ ಲೈಕ್ ಫೀಚರ್ಸ್ ಏನಿದೆ ಅಪ್ಪ ಅಂತಂದ್ರೆ ಓಲ್ಡ್ ಲ್ಯಾಂಡ್ ಮಾಸ್ ಇದೆ ಅಂಡ್ ರೌಂಡ್ ಹಿಲ್ಸ್ ಇದೆ ಅಂಡ್ ಮೊನಾಡ್ನಾಕ್ಸ್ ಇದೆ. ಸೊ ದಿಸ್ ಇಸ್ ಕಾಲ್ಡ್ ಸೆನೈಲ್ ಟೋಪೋಗ್ರಫಿ. ಈ ಫೀಚರ್ ಸೆನೈಲ್ ಟೋಪೋಗ್ರಫಿ ಫೀಚರ್ಸ್ ಏನಂತಂದ್ರೆ ಲೈಕ್ ಓಲ್ಡ್ ಲ್ಯಾಂಡ್ ಮಾಸ್ as it's Karnataka is a part of ancient peninsular plateau, we know that. So the correct option is one, that is senile topography. Senile basically means old stage. So like peninsular plateau is the oldest plateau, right? So senile topography is the correct option. Next, let us see. Forest Area Act, sorry, Forest Area Cover in Karnataka is ಎಷ್ಟಿದೆ? ನಾವು ಫಸ್ಟ್ ಸ್ಮಾಲ್ ಲ್ಯಾಂಡ್ ಹೋಲ್ಡಿಂಗ್ಸ್ ನೋಡಿದ್ವಿ ಕ್ವೆಶನ್, ರೈಟ್? ಈಗ ನೋಡಿ ಫಾರೆಸ್ಟ್ ಏರಿಯಾ ಕವರ್ ಮೇಲೆ ಬಂದಿದೆ. ಎಷ್ಟಿದೆ ನಮ್ಮ ಕರ್ನಾಟಕದಲ್ಲಿ ಫಾರೆಸ್ಟ್ ಏರಿಯಾ ಕವರ್? ಲೆಟ್ ಅಸ್ ಸಿ ದ ಆಪ್ಷನ್ಸ್. ಅಬೌವ್ ನ್ಯಾಷನಲ್ ಆವರೇಜ್ ಲೆವೆಲ್, below national average level, equal to national average level. It's none of the above. So the correct option is to below national average level. So Karnataka forest cover is approximately ಎಷ್ಟಿದೆ ಅಪ್ಪ ಅಂತಂದ್ರೆ 20.19% ಇದೆ. Fine, 20.19%. And national average cover ಎಷ್ಟಿದೆ? 21.7% ಇದೆ. So this is a below national average level. Fine. Next, these are the questions about geography and a little bit of agriculture of MBI question paper which held in 2025. So friends, if you have any doubts regarding any competitive exams like UPSC, KPSC or any other exams, and those aspirants who are aspiring for future KS, ACSAT and PSI exams, so we have started dedicated classes and test series by our highly qualified faculties. So for more details, reach out to us. This is our phone number. Do visit our website as well and follow Telegram and YouTube channel for more such educational content. So this is about the geography questions from the MVI. So connected with we connect with us. Let us see in the next video for further questions as well. Thanks for watching. Thank you.